ನಮಸ್ಕಾರ ವೀಕ್ಷಕರೇ, ಹಾರರ್ ಕಥೆಗಳ ಸರಣಿಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅಡವಿಯ ಅಂತಿಮ ಕಿರುಚಾಟ ಎನ್ನುವ ಹಾರರ್ ಭಯಾನಕ ಕಥೆಯನ್ನು ಹೇಳ್ತಾ ಇದ್ದೇನೆ. ಇದೇ ತರಹದ ಹಾರರ್ ಕಥೆಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಆ ಅಡವಿಯ ಹೆಸರು ಕಪ್ಪು ಕಣಿವೆ. ಅಲ್ಲಿನ ಮರಗಳು ಆಕಾಶವನ್ನೇ ಮುಚ್ಚಿ ಹಾಕುವಷ್ಟು ಬೆಳೆದಿದ್ವು. ರವಿ ತನ್ನ ಪತ್ನಿ ಸುಮಾ ಮತ್ತು ಮಗ ಚಿನ್ನುವಿನೊಂದಿಗೆ ಆ ಹಳೆಯ ಮರದ ಮನೆಗೆ ಬಂದರು. ಆಗ ಸೂರ್ಯಾಸ್ತವಾಗ್ತಾ ಇತ್ತು. ಮನೆಯ ಬಾಗಿಲು ತೆರೆದಾಗ ಬಂದಂತಹ ಹಳೆಯ ಕಟ್ಟಿಗೆಯ ವಾಸನೆ ಯಾವುದೋ ಸ್ಮಶಾನದ ಮಣ್ಣಿನ ವಾಸನೆಯಂತಿತ್ತು. ಆ ಮನೆಗೆ 100 ವರ್ಷಗಳ ಇತಿಹಾಸವಿತ್ತು. ರವಿ ಒಬ್ಬ ಹಾರರ್ ಕಾದಂಬರಿಕಾರನಾಗಿದ್ದರಿಂದ ಇಂತಹ ವಾತಾವರಣ ಅವನಿಗೆ ಸ್ಫೂರ್ತಿ ನೀಡುತ್ತೆ ಅಂತ ನಂಬಿದ್ದ. ಆದರೆ ಅದೇ ಅವನ ಬದುಕಿನ ಕೊನೆಯ ಕಾದಂಬರಿ ಆಗುತ್ತೆ ಅಂತ ಅವನು ಭಾವಿಸಿರಲಿಲ್ಲ. ಮೊದಲ ರಾತ್ರಿಯ ಅನುಭವ. ರಾತ್ರಿ 8 ಗಂಟೆಯ ಸುಮಾರಿಗೆ ಸುಮಾ ಅಡುಗೆಯನ್ನ ಮಾಡ್ತಾ ಇದ್ಲು. ಇದ್ದಕ್ಕಿದ್ದಂತೆ ಕಿಟಕಿಯ ಗಾಜಿನ ಮೇಲೆ ಯಾರೋ ಬೆರಳಿನಿಂದ ಗೀಚಿದ ಶಬ್ದವಾಯಿತು. ಹೊರಗೆ ದಟ್ಟವಾದ ಮಂಜು ಕವಿದಿತ್ತು. ರವಿ ಟಾರ್ಚ್ ಹಿಡಿದು ನೋಡಿದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಆದರೆ ಮಣ್ಣಿನ ಮೇಲೆ ಮಾನವನ ಪಾದಗಳ ಗುರುತು ಇರಲಿಲ್ಲ. ಬದಲಾಗಿ ಪ್ರಾಣಿಯ ಉಗುರುಗಳಂತಹ ದೊಡ್ಡ ಗುರುತುಗಳು ಮನೆಯ ಸುತ್ತಲೂ ಆವರಿಸಿದ್ದವು. ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಚಿನ್ನುವಿನ ಕಿರುಚಾಟ ಕೇಳಿ ರವಿ ಮತ್ತು ಸುಮಾ ಎಚ್ಚರವಾದರು. ಚಿನ್ನು ತನ್ನ ಕೋಣೆಯ ಮೂಲೆಯಲ್ಲಿ ಮುದುರಿ ಕುಳಿತಿದ್ದ. ಅವನ ಕಣ್ಣುಗಳು ಭಯದಿಂದ ಹೊರಬಂದಿದ್ದವು. ಅಮ್ಮ, ಆ ಮಂಚದ ಕೆಳಗಿರುವ ಅಜ್ಜಿಯ ಮುಖಕ್ಕೆ ಕಣ್ಣುಗಳೇ ಇಲ್ಲ. ಅವಳು ನನ್ನ ಕಾಲನ್ನ ಎಳೆದಿದ್ದಾಳೆ ಅಂತ ಚಿನ್ನು ಅಳತೊಡಗಿದ. ರವಿ ಮಂಚದ ಕೆಳಗೆ ನೋಡಿದಾಗ ಅಲ್ಲಿ ಕೇವಲ ಒಂದು ಹಳೆಯದಾದ ರಕ್ತದ ಕಲೆಗಳಿರುವ ಗೊಂಬೆ ಬಿದ್ದಿತ್ತು. ಆ ಗೊಂಬೆಯ ಕಣ್ಣುಗಳು ಜೀವಂತ ಮನುಷ್ಯನ ಕಣ್ಣುಗಳಂತೆ ರವಿಯನ್ನೇ ದಿಟ್ಟಿಸಿ ನೋಡ್ತಾ ಇದ್ವು. ಮರುದಿನ ಬೆಳಿಗ್ಗೆ ಸುಮಾ ಸ್ನಾನಕ್ಕೆ ಹೋದಾಗ ಕನ್ನಡಿಯ ಮೇಲೆ ಆವಿ ಇತ್ತು. ಆ ಆವಿಯ ಮೇಲೆ ಯಾರೋ ಬರೆದಿದ್ರು, ನಿಮ್ಮ ಮಾಂಸ ನಮಗೆ ಹಸಿವು ತಣಿಸುತ್ತೆ. ಆಗ ಸುಮಾ ಭಯದಿಂದ ಹೊರಬಂದಳು. ಅವಳ ಬೆನ್ನಿನ ಮೇಲೆ 5 ಬೆರಳುಗಳ ಉಗುರಿನ ಗುರುತುಗಳಾಗಿದ್ವು. ಅವುಗಳಿಂದ ರಕ್ತ ಸುರಿತಾ ಇತ್ತು. ರವಿ ಅವಳನ್ನ ಸಮಾಧಾನಪಡಿಸಲು ಎಷ್ಟೇ ಪ್ರಯತ್ನಿಸಿದ್ರು ಅವನ ಮನಸ್ಸಿನಲ್ಲಿಯೂ ಕೂಡ ಭಯ ಮನೆ ಮಾಡಿತ್ತು. ಸಂಜೆ ಮನೆಯ ಹೊರಗೆ ಹಳೆಯ ಬಾವಿಯ ಬಳಿ ಹೋಗಿದ್ದ ರವಿಗೆ ಯಾರೋ ಪಿಸುಗುಟ್ಟಿದಂತೆ ಕೇಳಿಸ್ತು. ಬಾವಿಯ ಆಳಕ್ಕೆ ಇಣುಕಿ ನೋಡಿದಾಗ ನೀರಿನ ಪ್ರತಿಬಿಂಬದಲ್ಲಿ ಅವನ ಹಿಂದೆ ಒಬ್ಬ ಭೀಕರ ದೃಶ್ಯ ಶರೀರದ ಹೆಣ್ಣು ಮಗಳು ನಿಂತಿರುವುದು ಕಂಡುಬಂತು. ಅವಳ ಕುತ್ತಿಗೆ ಅರ್ಧ ಕತ್ತರಿಸಲ್ಪಟ್ಟಿತ್ತು ಮತ್ತು ಅವಳ ನಾಲಿಗೆ ನೆಲದವರೆಗೂ ಇಳಿದಿತ್ತು. ರವಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಬಾವಿಯಿಂದ ಕಪ್ಪು ಬಣ್ಣದ ದ್ರವ ಉಕ್ಕಿ ಬರತೊಡಗಿತ್ತು. 3ನೇ ರಾತ್ರಿ ಅಮಾವಾಸ್ಯೆ. ಮನೆಯೊಳಗೆ ದೀಪಗಳು ತಾವಾಗಿಯೇ ಆರಿ ಹೋದವು. ಮೇಣದ ಬತ್ತಿಯ ಬೆಳಕಿನಲ್ಲಿ ಅವರು ಹೊರ ಹೋಗಲು ದಾರಿಯನ್ನ ಹುಡುಕ್ತಾ ಇದ್ರು. ಆದರೆ ಅವರು ಯಾವ ಬಾಗಿಲು ತೆರೆದ್ರೂ ಅದು ಮತ್ತೆ ಅದೇ ಹಾಲ್ಗೆ ಕರೆದುಕೊಂಡು ಬರ್ತಾ ಇತ್ತು. ಮನೆ ಒಂದು ಭ್ರಮೆಯ ಸುಳಿಯಂತೆ ಬದಲಾಗಿತ್ತು. ಇದ್ದಕ್ಕಿದ್ದಂತೆ ಹಾಲ್ನ ಗೋಡೆಗಳು ಮಾತನಾಡತೊಡಗಿದವು. ಗೋಡೆಯ ಒಳಗಿನಿಂದ 100 ಕೈಗಳು ಬಂದು ರವಿಯ ಕಾಲುಗಳನ್ನು ಹಿಡಿದವು. ಸುಮಾಳ ಕೂದಲನ್ನ ಯಾರೋ ಅದೃಶ್ಯ ಶಕ್ತಿ ಹಿಡಿದು ಗಾಳಿಯಲ್ಲಿ ತೇಲಿಸ್ತು. ಚಿನ್ನು ಅಟ್ಟದ ಮೇಲೆ ಮರೆಯಾದ.
ರವಿ ಅಡ್ಡಕ್ಕೆ ಓಡಿದಾಗ ಅಲ್ಲಿ ಕಂಡ ದೃಶ್ಯ ಮೈ ನಡುಗಿಸುವಂತಿತ್ತು. ಅಲ್ಲಿ ಚಿನ್ನುವಿನ ಸುತ್ತಲೂ ನೂರಾರು ಆತ್ಮಗಳು ನಗ್ನವಾಗಿ ಕುಳಿತು ವಿಚಿತ್ರವಾಗಿ ನಗ್ತಾ ಇದ್ವು. ಅವುಗಳ ಮೈ ಮೇಲೆ ಚರ್ಮವೇ ಇರಲಿಲ್ಲ, ಕೇವಲ ಮಾಂಸದ ಮುದ್ದೆಗಳಿಂದದ್ದು. ಅವುಗಳ ನಾಯಕಿಯಾಗಿದ್ದ ಆ ಮುದಿ ದೆವ್ವವು ಕಿರುಚುತ್ತಾ, ಈ ಮನೆಯ ಮಣ್ಣಿನಲ್ಲಿ ನಮ್ಮ ರಕ್ತವಿದೆ, ನೀವು ಇಲ್ಲೇ ಮಣ್ಣಾಗಬೇಕು ಅಂತ ಹೇಳಿ ತನ್ನ ಬಾಯಿಯನ್ನು ಅತಿ ಮಾನುಷ್ಯವಾಗಿ ಅಗಲಗೊಳಿಸಿ ಸುಮಾಳ ಮೇಲೆ ಜಿಗಿತು. ರವಿಗೆ ತನ್ನ ಸುತ್ತಲಿನ ಜಗತ್ತು ಕತ್ತಲೆಯಾಗ್ತಾ ಇರುವುದು ಭಾಸವಾಯಿತು. ಅವನು ಜೋರಾಗಿ ಕೂಗಿದ್ರೂ ಶಬ್ದ ಹೊರಬರಲೇ ಇಲ್ಲ. ಮರುದಿನ ಬೆಳಗ್ಗೆ ಕಾಡಿನ ಹಾದಿಯಲ್ಲಿ ಹೋಗ್ತಾ ಇದ್ದ ಕಟ್ಟಿಗೆ ಕಡಿಯುವವರು ಆ ಮನೆಯನ್ನು ನೋಡಿದ್ರು. ಅಲ್ಲಿ ಕೇವಲ ಬೂದಿ ಮಾತ್ರ ಇತ್ತು. ಆದರೆ ಆ ಬೂದಿಯ ಮೇಲೆ 3 ಸುಟ್ಟ ಶವಗಳು ವಿಚಿತ್ರವಾದ ಭಂಗಿಯಲ್ಲಿ ಕುಳಿತಿದ್ವು. ಒಂದರ ಕೈಯಲ್ಲಿ ಕಾಗದದ ಸುರುಳಿ ಇತ್ತು. ಅದನ್ನು ಬಿಡಿಸಿ ನೋಡಿದಾಗ ಅದರಲ್ಲಿ ರವಿಯ ಕೈ ಬರಹದಲ್ಲಿ ಹೀಗೆ ಬರೆದಿತ್ತು: ನಾವು ಸತ್ತಿಲ್ಲ, ನಾವು ಈ ಮನೆಯ ಗೋಡೆಗಳ ಒಳಗೆ ಕಾಯ್ತಾ ಇದ್ದೇವೆ ಅಂತ. ಇಂದಿಗೂ ಆ ಜಾಗದಲ್ಲಿ ಯಾರೂ ಕಾಲಿಡೋದಿಲ್ಲ. ಹತ್ತಿರ ಹೋದವರಿಗೆ ನಮಗೆ ಹಸಿವಾಗ್ತಿದೆ ಎನ್ನುವ ದಾರುಣ ಧ್ವನಿ ಕೇಳಿಸುತ್ತದೆ ಅಂತ ಜನ ಆತಂಕದಿಂದ ಮಾತನಾಡಿಕೊಂಡಿದ್ದಾರೆ. ಇದೇ ತರಹ ಹಾರರ್ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾರರ್ ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ.